ಇನ್ನೊಂದು ಕಡೆ ಅಶ್ಲೀಲ ಕಮೆಂಟು. ಈಗ ವಿಜಯಲಕ್ಷ್ಮಿ ಅವರು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ರು ಇದನ್ನು. ಪ್ರಭಾವಿಗಳು ಬೇರೆ ಬೇರೆಯವರು ಅವರೆಲ್ಲ ಕಂಪ್ಲೇಂಟ್ ಕೊಟ್ಟಾಗ ನೀವು ರಿಯಾಕ್ಟ್ ಮಾಡಿದ್ದು ಹೇಗೆ, ನಾನು ಬಂದು ಕಂಪ್ಲೇಂಟ್ ಕೊಟ್ಟಾಗ ನೀವು ರಿಯಾಕ್ಟ್ ಮಾಡಿದ್ದು ಹೇಗೆ, ನಮಗೆ ಗೊತ್ತಿಲ್ವಾ ಇದು ಅಂತೆಲ್ಲ ಅವರೊಂದಷ್ಟು ಬರ್ಕೊಂಡಿದ್ರು. ನಾನು ನ್ಯಾಯದಾನ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಿದ್ದೀನಿ, ಸಿಸ್ಟಮ್ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥವಳು, ನನಗೆ ಈ ಥರ ಆಗಬಾರ್ದಾಗಿತ್ತು. ಒಂದು ಹೆಣ್ಣು ಮಗಳಿಗೆ ಈ ಥರ ಎಲ್ಲ ಕಮೆಂಟ್ ಮಾಡ್ತಾರೆ, ನಾನು ಬಹಳ ದಿನಗಳು ಸಹಿಸ್ಕೊಂಡಿದ್ದೀನಿ, ಈಗ ನನಗೆ ನ್ಯಾಯ ಸಿಗುವಂಥ ಕಾಲ. ಆದರೆ ಯಾಕೋ ನನಗೆ ಅದರ ಬಗ್ಗೆ ಅನುಮಾನ ಬರೋಕ್ಕೆ ಶುರುವಾಗಿದೆ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ರು. ಇದೀಗ ಆ ನಂತರದಲ್ಲಿ ಬೆಳವಣಿಗೆ ಇಮಿಡಿಯೇಟ್ ಏನಾಯಿತು ಅಂತ ಹೇಳಿದ್ರೆ, ಕೆಲವರನ್ನು ಹೆಡೆಮುರಿ ಕಟ್ಕೊಂಡು ಬಂದರು ಇವರು ವಿಜಯಲಕ್ಷ್ಮಿ. ಯಾಕಂದರೆ ಇವರು 150ಕ್ಕೂ ಹೆಚ್ಚಿನ ಸ್ಕ್ರೀನ್ಶಾಟ್ಗಳನ್ನು, ಕೆಟ್ಟ ಕೊಳಕ ಕಮೆಂಟ್ಗಳ ಸ್ಕ್ರೀನ್ಶಾಟನ್ನು ಇವರು ಇಟ್ಟಿದ್ದರು. ಯಾವಾಗ ಪೊಲೀಸರ ಮುಂದೆ ಹೋದಾಗ ಅದು ವರ್ಕೌಟ್ ಆಗಲ್ಲ ಅಂತ ಗೊತ್ತಾಯಿತು, ಕಮಿಷನರ್ ಮುಂದೆ ಬಂದಿದ್ದರು. ಅಲ್ಲಿ ಕೊಟ್ಟ ಮೇಲೂ ಅನೇಕ ದಿನಗಳ ಕಾಲ ಈ ಪ್ರಕರಣ ಚುರುಕು ಪಡ್ಕೊಂಡಿರಲಿಲ್ಲ. ಆಮೇಲೆ ಸೋಷಿಯಲ್ ಮೀಡಿಯಾದ ದೀರ್ಘವಾದಂಥ ಒಂದು ಪೋಸ್ಟ್ ಹಾಕಿದ ಮೇಲೆ ಆಮೇಲೆ ತನಿಖೆ ತೀವ್ರವಾಗಿತ್ತು. ಒಂದಿಬ್ಬರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದರು ಕೂಡ. ಇದೀಗ ಟೋಟಲ್ಲಾಗಿ 8 ಆರೋಪಿಗಳ ಬಂಧನ ಈ ಪ್ರಕರಣದಲ್ಲಾಗಿರೋದು. ಅಂದರೆ 150 ಸ್ಕ್ರೀನ್ಶಾಟ್ ಇವರು ಕಳಿಸಿದಾಗ ಅದಕ್ಕೆ ಸಂಬಂಧಪಟ್ಟ ಒಬ್ಬರೇ ಬೇಕಾದ್ರೆ 10 ಕಮೆಂಟ್ ಹಾಕಿರ್ಬೋದು, 20 ಕಮೆಂಟ್ ಹಾಕಿರಬಹುದು. ಅವರ ಅಕೌಂಟ್ಗಳಿಗೆ ಹೋಗಿ ಅವರ ಪೋಸ್ಟ್ಗಳ ಬಳಿ ಹೋಗಿ ಅದಕ್ಕೆ ಅಸಭ್ಯವಾಗಿರುವ ಅಶ್ಲೀಲ ಅವಾಚ್ಯ ಶಬ್ದಗಳನ್ನು ಅಲ್ಲಿ ಬಳಸಿ ಅವರು ಮಾತನಾಡಿದ್ದಿರಬಹುದು. ಆ ರೀತಿಯ 8 ಆರೋಪಿಗಳ ಮೊಬೈಲ್ಗಳನ್ನು FSLಗೆ ಇದೀಗ ರವಾನೆ ಮಾಡಲಾಗಿದೆ. ಏನು ಸಾಧನೆ ಮಾಡಿದ್ರಪ್ಪ ನೀವು 8 ಜನ? ಏನು ಸಾಧನೆ ಇದರಿಂದ? ಒಂದು ಬಂಧನದಲ್ಲಿದ್ದೀರಿ, ನಿಮ್ಮ ಮೊಬೈಲ್ಗಳು ಅವರು ಇದೀಗ FSL ಕಳಿಸ್ಕೊಟ್ಟಿದ್ದಾರೆ. ಈ ರೀತಿ ಯಾವ ಸಾಧನೆ ಮಾಡಿದ್ರಿ ನೀವು? ನೀವು ಯಾರದೇ ಫ್ಯಾನ್ ಆಗಿರ್ರಿ, ಯಾವ ನಟನ ಫ್ಯಾನ್ ಆದರೂ ಆಗಿರಿ, ದರ್ಶನ್ ಫ್ಯಾನ್ ಆಗಿ, ಸುದೀಪ್ ಫ್ಯಾನ್ ಆಗಿ, ದುನಿಯಾ ವಿಜಯ್ ಫ್ಯಾನ್ ಆಗಿ, ಗಣೇಶ್ ಫ್ಯಾನ್ ಆಗಿ, ಯಾರದೇ ಫ್ಯಾನ್ ಆಗಿರಲಿ, ಅವರನ್ನು ಆರಾಧಿಸಿ, ಅವರನ್ನು ನೀವು ಇಷ್ಟಪಡಿ, ಅವ್ರ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಿ, ಬೆಂಬಲಿಸಿ, ಪ್ರೀತಿಸಿ, ಅವರಿಂದ ಸ್ನೇಹದಿಂದ ಇರಿ. ಅದರ ಅರ್ಥ ಇನ್ನೊಬ್ಬ ನಟನನ್ನು ವಾಚಾಮಗೋಚರವಾಗಿ ಯಾರು ಮಾಡಿದರೂ ಇದೇ ಮಾತೆ, ವಾಚಾಮಗೋಚರವಾಗಿ ಬೈಯುವುದರಿಂದ ಯಾವ ವಿಕೃತ ಆನಂದವನ್ನು ಅನುಭವಿಸ್ತಾ ಇದ್ದೀರಿ ನೀವು? ವಿಕೃತ ಅಲ್ವಾ? ಇದೀಗ ಇಷ್ಟು ಜನ ನಟರುಗಳಲ್ಲಿ ಅವ್ರನ್ನ ಕರ್ಕೊಂಡು ಹೋದ್ರಾ? ನೀವು ಬನ್ನಿ, ನಿಮ್ಮ ಫ್ಯಾನ್ ಈ ಥರ ಹಾಕ್ಬಿಟ್ಟಿದ್ದಾನೆ, ಪೋಸ್ಟ್ ಹಾಕ್ಬಿಟ್ಟಿದ್ದಾನೆ, ಯಾರನ್ನ ಅರೆಸ್ಟ್ ಮಾಡಿದ್ದಾರಾ? ಇಲ್ಲ. ಮುದ್ದೆ ಮುರಿತಿರೋದು ಯಾರು? ಬೇಲಿಗೆ ಒದ್ದಾಡ್ತಿರೋದು ಯಾರು? ನಿಮ್ಮ ಮನೆಯವರು. ಈ ಥರ ಮುಖ ಖರ್ಚೀಪ್ ಕಟ್ಕೊಂಡು ತಿರುಗಾಡ್ತಿರೋದು ಯಾರು? ನೀವು. ತಲೆ ಮರೆಸ್ಕೊಂಡು ಓಡಾಡ್ತಿರೋದು ಯಾರು? ನೀವು. ಮೇಡಮ್ ಬಿಟ್ಟುಬಿಡಿ, ಸಾರಿ ತಪ್ಪಾಯಿತು, ಕ್ಷಮಿಸ್ಬಿಡಿ, ಇನ್ಮೇಲೆ ಹೀಗೆ ಮಾಡಲ್ಲ ಅಂತ ಹೇಳ್ಕೊಳ್ತಾ ಇರೋದು ಯಾರು? ನೀವು. ಪೋಸ್ಟ್ಗಳನ್ನು ಡಿಲೀಟ್ ಮಾಡಿದವ್ರು ಯಾರು? ನೀವು. ಹಾಕಿದ್ದೀರಿ. ಆಮೇಲೆ ಯಾವ ಕಂಪ್ಲೇಂಟ್ ಅಂತ ಬಂತೋ ಅಕೌಂಟ್ಗಳು, ನಂಬರ್ಗಳು ಎಲ್ಲವನ್ನು ಡಿಲೀಟ್ ಮಾಡ್ಕೊಂಡು ಕೂತಿದ್ದೀರಿ. ಬಿಟ್ಟುಬಿಡ್ತಾರಾ? ನಿಮ್ಮ ನಂಬರ್ ಸಿಗಲ್ವಾ ಅವ್ರಿಗೆ? ನಿಮ್ಮ ಸುಳಿವು ಸಿಗಲ್ವಾ? ನಿಮ್ಮ ಲೊಕೇಶನ್ ಸಿಗಲ್ವಾ ಅವ್ರಿಗೆ? ನಿಮ್ಮ IP ಅಡ್ರೆಸ್ ಸಿಗಲ್ವಾ? ಸಿಗುತ್ತೆ. ಅಷ್ಟು ಸುಲಭ ಇಲ್ಲ ಇವತ್ತಿಗೆ ಇವೆಲ್ಲವೂ ಕೂಡ. ಯಾವ ಉಮೇದಿಗೆ ಬಿದ್ದು, ಯಾವ ವಿಕೃತ ಆನಂದದಲ್ಲಿ ಹೆಣ್ಮಗಳೊಬ್ಬಳನ್ನು ಈ ಥರ ನೀವು ಬೈತೀರಾ? ಆದರೆ ಆನಂದ ಮತ್ತು ಪ್ರಯೋಜನ, ಲಾಭ ಏನಾನ ಇರಬೇಕಲ್ವೇನ್ರಿ ಉದ್ದೇಶ? ನನಗೆ ಇದರಿಂದ ಆದಾಯ ಇದೆ, ನನಗೆ ಇದರಿಂದ ವಿಕೃತ ಆನಂದ ಇದೆ ಅಂದರೆ ಆನಂದಕ್ಕೆ ಅನುಭವಿಸಿ ಇವಾಗ ಅಂತ. ಏನು ಪ್ರಯೋಜನ ಇದೆ ಇದರಿಂದ? ನಿಮ್ಮ ಮನೆಯವರೆಲ್ಲ ಬರಬೇಕೀಗ, ಊಟಕ್ಕೆ ಅರ್ಜಿ ಹಾಕೊಳ್ಳಿ. ಈಗ ನನಗೆ ಮನೆ ಊಟ ಬೇಕು, ಮನೆ ಊಟ ಬೇಡ, ತಂದು ಕೊಡೋರು ಇದ್ದರೆ ಆಯ್ತಪ್ಪ, ನಾನು ಫ್ರೀ ಆಗಿದ್ದೀನಿ ಮನೆಯಲ್ಲಿ ದಿನಾ ಊಟ ತರ್ತೀನಿ ಪರಪ್ಪನ ಅಗ್ರಹಾರಕ್ಕೆ ಅಂದರೆ ಆಗುತ್ತಾ? ಸಾಧ್ಯನಾ? ನಿಮ್ಮ ಮಕ್ಕಳ ಕತೆ ನಾಚಿಕೆ ಆಗಲ್ವೇನ್ರಿ? ಯಾರ ಮೇಲೆ ಯಾರ ಬಗ್ಗೆ ಆದರೂ ಆಗಲಿ ರೀ, ನೀವು ಟೀಕೆ ಮಾಡಿ, ಪ್ರಶ್ನೆ ಕೇಳಿ, ಇಶ್ಯೂ ರೈಸ್ ಮಾಡಿ. ಒಳ್ಳೆ ಶಬ್ದಗಳೇ ಇಲ್ವಾ ನಿಮ್ಮ ಫೋನಲ್ಲಿ? ಒಳ್ಳೆ ಶಬ್ದಗಳು ಇಲ್ವಾ ಯಾವುದೂ? ಯಾರು ಶೋ ಆದರೂ ಆಗಲಿ ರೀ, ನಾವು ಕ್ವಶನ್ ರೈಸ್ ಮಾಡ್ತೀವಿ. ಭಾಷೆ ಇದೇ ಥರ. ಯೂಟ್ಯೂಬ್ ಇದೆ, ಒಂದು ಅಕೌಂಟ್ ಇದೆ, ಏನು ಬೇಕಾದರೂ ಹಾಕ್ಬೋದು, ನಾನು ಯಾರನ್ನು ಬೇಕಾದರೂ ಬೈಬಹುದು. ಬಾಯಿಗೆ ಬಂದಿದ್ದೆ. ಇದು ಏನು ಕಾನೂನು ಬಂದಿದೆಯಲ್ಲ, ನಿಜವಾಗ್ಲೂ ಒಳ್ಳೆ ಕೆಲಸ ರೀ ಇದು. ಇಷ್ಟು ಜನ ಈ ಥರ ಕಮೆಂಟ್ ಮಾಡ್ತಾರಲ್ಲ, ಒಬ್ಬರು ಅವರ ರಿಯಲ್ ನೇಮಲ್ಲಿ ಕಮೆಂಟ್ ಮಾಡಿಬಿಡಲಿ ನೋಡೋಣ. ರಿಯಲ್ ನೇಮ್, ರಿಯಲ್ ಅಡ್ರೆಸ್, ರಿಯಲ್ ಫೋನ್ ನಂಬರ್, ರಿಯಲ್ ಮೇಲ್ ID, ಆಧಾರ್ ನಂಬರ್, ಪಾಸ್ಪೋರ್ಟ್ ನಂಬರ್ ಹಾಕ್ಬಿಟ್ಟು ಮಾಡಲಿ ನೋಡೋಣ. ಐಡೆಂಟಿಟಿ ಮರೆಮಾಚಿಕೊಂಡು ಶೂರ. ಒಂದು ಮರೆಯಿಂದ ಕಲ್ಲು ಬೀಸಕ್ಕೆ ಎಲ್ಲರೂ ಶೂರರೇ ರೀ. ಮರೆಯಿಂದ ಯಾವ ನಟ ನಟಿ ಯಾರೇ ಆಗಿರಲಿ, ಆ ನಟಿ ಎದುರುಗಡೆ ಬಂದು ನಿಂತ್ಕೊಂಡು ಮಾತಾಡ್ತೀರಾ ನೀವು? ವಿಜಯಲಕ್ಷ್ಮಿ ಎದುರುಗಡೆ ಬಂದು ಈ ಥರ ಮಾತಾಡೋಕ್ಕಾಗುತ್ತಾ ನೀವು? XYZ, ನಾಟ್ ಓನ್ಲಿ ವಿಜಯಲಕ್ಷ್ಮಿ, ರಮ್ಯಾ ಎದುರಿಗೆ ಮಾತಾಡ್ತೀರಾ ಈ ಥರ ನೀವು? ಸುದೀಪ್ ಎದುರುಗಡೆ ಬಂದು ಮಾತಾಡ್ತೀರಾ? ದರ್ಶನ್ ಎದುರುಗಡೆ ಬಂದು ಮಾತಾಡ್ತೀರಾ? ಇಲ್ಲ ಅಲ್ವಾ? ಹಿಂದೆ ಎಲ್ಲೋ ಮರೇಲಿ ಒಂದು ಕಲ್ಲು ಹೊಡೆದ್ಬಿಟ್ಟು ಅದನ್ನು ಆನಂದ ಪಟ್ಬಿಡೋದು. ಏನಿದೆ ರೀ ಇದರಲ್ಲಿ ಕರ್ಮ? ಏನಿದೆ ಇದರಲ್ಲಿ? ನಥಿಂಗ್. 8 ಜನಗಳಲ್ಲಿ ಅರೆಸ್ಟ್ ಆಗಿಬಿಟ್ಟಿದ್ದಾರೆ ಇವರು ಮನೆಯವ್ರ ಪರಿಸ್ಥಿತಿ ಯೋಚನೆ ಮಾಡಿ. ಅಣ್ಣ ಇರ್ಬೋದು, ತಂಗಿ ಇರ್ಬೋದು, ಹೆಂಡತಿ, ಮಕ್ಕಳು, ತಮ್ಮ, ಅಮ್ಮ, ಅಪ್ಪ, ವಯಸ್ಸಾಗಿರೋ ಇರಬಹುದು. ಅವ್ರ ಕತೆ
ಅಲ್ಲಿ ಬೇಕಾ ಅವರು ಕೋರ್ಟ್ಗೆ ನಿಮ್ಮ ಸಲುವಾಗಿ? ನೋ. ಯಾರು ಯಾವ ಶೋಗೆ ಬೇಕಾದರೂ ಕಮೆಂಟ್ ಮಾಡಿ, ಶಬ್ದ ಒಳ್ಳೆ ಶಬ್ದಗಳಿರಲಿ. ಪ್ರಶ್ನೆ ಇದೆಯಾ ಕೇಳಿ, ಪ್ರಶ್ನೆ ಈ ಥರ ಯಾಕೆ ಮಾಡಿದ್ದೀರಿ ನೀವು, ಒಂದು ಕ್ಲಾರಿಫಿಕೇಷನ್ ಕೊಡ್ಬೋದಾ ನೀವು? ಅದು ಬಿಟ್ಟುಬಿಟ್ಟು ಎಲ್ಲ ಕೆಟ್ಟ ಕೊಳಕ ಭಾಷೆಯಲ್ಲೇ ಮಾಡಬೇಕು ಅಂತ ಏನಿಲ್ವಲ್ಲ. ಟೆಕ್ನಿಕಲ್ ಎವಿಡೆನ್ಸನ್ನು ಕಲೆಕ್ಟ್ ಮಾಡಬೇಕಾಗಿದೆ ಪೊಲೀಸರು. ಶೀಘ್ರದಲ್ಲಿಯೇ ಮೊಬೈಲ್ನ FSL ರಿಪೋರ್ಟ್ ಕೈ ಸೇರುತ್ತೆ. ಈ ವಾರಾಂತ್ಯದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುವುದಕ್ಕೆ ಸಿದ್ಧತೆ ಕೂಡ ಮಾಡಿಕೊಳ್ತಾ ಇದ್ದಾರೆ. FSL ರಿಪೋರ್ಟ್ ಆಧಾರದ ಮೇಲೆ ಸಿದ್ಧವಾಗಲಿರುವಂತಹ ಆರೋಪ ಪಟ್ಟಿ ಇದು. ಆರೋಪ ಪಟ್ಟಿ ಸಿದ್ಧವಾಗಿ ನೀವು ಮಾಡಿರ್ತಕ್ಕಂಥ ಕೆಲಸ ಬೇರೆ ಕಥೆಗಳು ಬೇರೆ ರೀ. ಎಲ್ಲವೂ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ನಡೀತಕ್ಕಂಥ ಕೆಲಸ ಇದು. ಇವನ IP ಅಡ್ರೆಸ್ಸು, ಇವೊಂದು ಮೇಲ್ ID, ಇವೊಂದು ಇನ್ಸ್ಟಾಗ್ರಾಮ್ ID, ಫೇಸ್ಬುಕ್ ID, ಯೂಟ್ಯೂಬ್ನಲ್ಲಿ ಇವನಿರ್ತಕ್ಕಂಥ ವಿಳಾಸ, ಇವೊಂದು ಇಮೇಲ್ ID ಎಲ್ಲ ಯಾವ ಮೊಬೈಲಿಂದ ಯಾವತ್ತಿ ಕಮೆಂಟ್ ಮಾಡಿದ್ದ, ಏನು ಹೆಸರಿಟ್ಕೊಂಡು ಮಾಡಿದ್ದ, ಇವೊಂದೇ ಮೊಬೈಲ್ ಇದು, ಇವನು ಬಳಸ್ತಾ ಇದ್ದಾನೆ, ಈ ಸಿಮ್ ಕಾರ್ಡ್ ಇದು ಎಲ್ಲ ಬಂದುಬಿಡುತ್ತಲ್ಲಿ. ಈ ಥರದ ಚಾರ್ಜ್ ಶೀಟ್ ಹಾಕಿದಾಗ ನೀವು ತಪ್ಪಿಸ್ಕೊಡೋದು ಬಹಳ ಕಷ್ಟ. ಬೇರೆ ಕೇಸ್ಗಳು ಬೇರೆ ಕಥೆ ಸಲ್ಲಿಸಬೇಕಾಗುತ್ತೆ ಪೊಲೀಸರು. ಸದ್ಯ 8 ಜನ ಏನು ಬಂಧನಕ್ಕೆ ಒಳಗಾಗಿದ್ದಾರಲ್ಲ, 8 ಜನಗಳಿಗೂ ಬೇಲ್ ಸಿಕ್ಕಿಲ್ಲ. ಮುರಿಲಿ ಮುದ್ದೆ ಇಂಥವರಲ್ಲ, ಮುದ್ದೆ ಮುರಿಬೇಕಿಂಥವರೆಲ್ಲರೂ. ಈ ವಿಕೃತ ಆನಂದ ಸಮಾಜದ ವಿಕೃತ ಕ್ರಿಮಿಗಳಿವೆಯಲ್ಲ, ಯಾವ ನಟ ನಟಿ ಮೇಲೆ ಯಾರಾದರೂ ಮಾಡಿರಲಿರಿ, ಇಂಥ ವಿಕೃತ ಕ್ರಿಮಿಗಳಿವೆಯಲ್ಲ ಅಲ್ಲಿರೋಕ್ಕೆ ಲಾಯಕ್ ಇವರೆಲ್ಲರೂ ಕೂಡ. ಎದುರುಗಡೆ ಬರಲ್ಲ, ಯುದ್ಧ ಎದುರುಗಡೆ ಮಾಡಿರಿ, ಪ್ರಶ್ನೆ ಎದುರುಗಡೆ ಕೇಳಿ. ವಲ್ಗರ್ ಲ್ಯಾಂಗ್ವೇಜಲ್ಲಿ ಆಗಬೇಕು ಅಂತ ಏನಿಲ್ವಲ್ಲ. ಪೊಲೀಸರು ಇನ್ನಷ್ಟು ಆರೋಪಿಗಳಿಗಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ. ಚಾರ್ಜ್ ಶೀಟ್ ಆದ ಮೇಲೂ ಕೂಡ ತನಿಖೆ ನಡೆಸ್ತಾರೆ. ಅಕಸ್ಮಾತ್ ಅವಶ್ಯಕತೆ ಬಿದ್ದರೆ ಅಡಿಷ್ನಲ್ ಚಾರ್ಜ್ ಶೀಟ್ ಕೂಡ ಹಾಕಬಹುದು. ತಿಳಿಸ್ಕೊಳ್ಳೋಕ್ಕೆ ಸಂತೋಷ ಇದ್ದರೆ ಸಂತೋಷ. ಎಲ್ಲಿಗೆ ಬಂತು 8 ಜನರ ಕಥೆ? ಇದೀಗ ಶುಕ್ರವಾರ ಇವರಿಗೆ ನೋಟಿಸು ಹೋಗಿದೆ. ಅಂದರೆ ಶುಕ್ರವಾರ ಹಾಜರಾಗಬೇಕು ವಿಜಯಲಕ್ಷ್ಮಿ ಅವರು ಅಂತ ಹೇಳಿ. ಕೇಸು ಎಲ್ಲಿವರೆಗೂ ಬರ್ತಾ ಇದೆ ಇದು ಅಂತ? ರಮಕಾಂತ್, ಈಗಾಗಲೇ ಇಡೀ ಪ್ರಕರಣ ಬಹುತೇಕ ಅಂತ್ಯಕ್ಕೆ ಬಂದಿರುವಂಥದ್ದು. ಯಾಕೆಂತ ಹೇಳಿದ್ರೆ ಅವರು ಕೊಟ್ಟ ದೂರಿನ ಅನ್ವಯ 8 ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. 8 ಜನರು ಕೂಡ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಯಾರಿಗೂ ಕೂಡ ಇದುವರೆಗೂ ಜಾಮೀನಾಗಿಲ್ಲ. ಮತ್ತೊಂದು ಕಡೆ ಈ ಪ್ರಕರಣಕ್ಕೆ ದೂರು ಕೊಟ್ಟ ಸಂಬಂಧ ಸೈಬರ್ ಪೊಲೀಸರು ವಿಜಯಲಕ್ಷ್ಮಿಗೆ ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ನ್ಯಾಯಾಧೀಶರ ಬಂದೆ ಏನು CRPC 164 ಅಂತ ನಾವೇನು ಹೇಳ್ತಿದ್ವಿ, ಅದೇ ರೀತಿ BNSS ಅಲ್ಲಿ 183 ಅಡಿಯಲ್ಲೂ ಕೂಡ ಬಂದು ನ್ಯಾಯಾಧೀಶರ ಮುಂದೆ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಹೋಗಬೇಕಾಗುತ್ತೆ, ಹೇಳಿಕೆಯನ್ನು. ಸೊ ಏನೆಲ್ಲ ದೂರನ್ನು ಕೊಟ್ಟಿರ್ತಾರೆ, ದೂರಿನಲ್ಲಿರುವ ಅಂಶಗಳು, ಉಲ್ಲೇಖಗಳು, ಇವ್ರು ಕೊಟ್ಟಿರುವಂಥ ಸಾಕ್ಷ್ಯಗಳು, ಸೊ ಇವೆಲ್ಲವನ್ನು ಕೂಡ ನ್ಯಾಯಾಧೀಶರ ಮುಂದೆ ನಿಂತು ಎಲ್ಲ ಸ್ಟೇಟ್ಮೆಂಟನ್ನು ಕೊಡಬೇಕಾಗುತ್ತೆ. ಇದೇ ಶುಕ್ರವಾರ ಬಂದು ಸ್ಟೇಟ್ಮೆಂಟ್ ಕೊಡಬಹುದು ಅನ್ನೋ ಮಾಹಿತಿ ಇರುವಂಥದ್ದು. ಅಂದರೆ ಅದರೊಳಗಡೆ ಬಂದು ಸ್ಟೇಟ್ಮೆಂಟನ್ನು ಕೊಡಿ ಅಂತ ಇವರು ನೋಟಿಸನ್ನು ಜಾರಿ ಮಾಡಾಗಿರುವಂಥದ್ದು. ಮತ್ತೊಂದು ಕಡೆ ಇದರಲ್ಲಿ ಸುಮಾರು 18 ಅಕೌಂಟ್ಗಳ ವಿರುದ್ಧ ಅವರು ಕಂಪ್ಲೇಂಟ್ ಕೊಟ್ಟಿದ್ದರು. ಉಳಿದ 10 ಅಕೌಂಟ್ಗಳಿಗೆ ಇನ್ನೂ ಕೂಡ ಸರಿಯಾದ ರೀತಿ ಮಾಹಿತಿ ಲಭ್ಯವಾಗಿಲ್ಲ. ಎಲ್ಲ ನಕಲಿ ಅಕೌಂಟ್ಗಳನ್ನು ಓಪನ್ ಮಾಡಿಕೊಂಡಿದ್ರು. ಈಗ ಯಾವಾಗ ಈ ಪ್ರಕರಣ ದಾಖಲಾಗುತ್ತೆ, ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾಗುತ್ತೆ, ತಕ್ಷಣ ಅಂತಹ ಅಕೌಂಟ್ಗಳನ್ನು ಡಿಲೀಟ್ ಮಾಡಿಕೊಂಡು ಎಲ್ಲರೂ ಕೂಡ ಎಸ್ಕೇಪ್ ಆಗಿರುವಂಥದ್ದು. ಆದರೆ ಪತ್ತೆಯಾಗಿರುವಂಥ 8 ಜನರ ಬಂಧನ ಮಾಡಲಾಗಿದೆ. ಅವರ ಮೊಬೈಲ್ಗಳನ್ನು ವಶಪಡಿಸ್ಕೊಂಡು ಈಗಾಗಲೇ FSLಗೆ ಕಳಿಸ್ತಾ ಇರುವಂಥದ್ದು. ಕೇವಲ ಇವರೊಬ್ಬರಿಗೆ ಈ ರೀತಿಯಾಗಿ ಬ್ಯಾಡ್ ಕಮೆಂಟ್ಸ್ಗಳನ್ನು ಹಾಕಿರುವಂಥದ್ದು, ಇಲ್ಲ ಇತರ ಯಾವ್ದಾದ್ರು ನಟಿಗರು ಕೂಡ ಇದೇ ರೀತಿಯಾಗಿ ಬ್ಯಾಡ್ ಕಮೆಂಟ್ಸ್ಗಳನ್ನು ಹಾಕಿದ್ರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಯಾವ ಕಾರಣಕ್ಕಾಗಿ ಈ ರೀತಿಯ ಬ್ಯಾಡ್ ಕಮೆಂಟ್ಗಳನ್ನು ಹಾಕ್ತಾ ಇದ್ರು ಅಂದರೆ ಸಂಬಂಧವೇ ಇಲ್ಲದೆ ಇರುವಂಥ ವ್ಯಕ್ತಿ ಸುಮ್ಮನೆ ಕೂತ್ಕೊಂಡು ಎಲ್ಲೋ ಕೈಯಲ್ಲಿ ಮೊಬೈಲ್ ಇದೆ ಅನ್ನೋ ಕಾರಣಕ್ಕಾಗಿ ಈ ಫ್ರೀ ಡೇಟಾ ಸಿಗುತ್ತೆ ಅಂತೇಳಿ ಕೂತ್ಕೊಂಡು ಮನಸ್ಸಿಗೆ ಬಂದಂತೆ ಕಾಮೆಂಟ್ಗಳನ್ನ ಹಾಕಿದ್ರೆ ಅದರ ಫಲಿತಾಂಶ ಈಗ ನೋಡಬೇಕಾಗಿರುವಂಥದ್ದು ಜೈಲಿನಲ್ಲಿ ಕೂತ್ಕೊಂಡು ಮುದ್ದೆ ಮರಿಬೇಕಾಗಿರುವಂಥದ್ದು. ಸದ್ಯ ಇನ್ನು ಪೊಲೀಸರು ಪ್ರಕರಣ ಅಂದರೆ FSL ವರದಿ ಬಂದ ತಕ್ಷಣ ಇನ್ನೊಂದು ವಾರ 15 ದಿವಸದ ಒಳಗಡೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಅನ್ನು ಕೂಡ ಸಿದ್ಧಪಡಿಸಿ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡುವಂಥದ್ದು. ರಮಕಾಂತ್, ಥ್ಯಾಂಕ್ ಯು ಸಂತೋಷ್.